ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮೊದಲ ಹಂತದ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದೆ. ಇವತ್ತು ಕೂಡ ಘಟಾನುಘಟಿ ನಾಯಕರುಗಳಿಂದ ನಾಮಿನೇಷನ್ ಫೈಲ್ ಮಾಡಲಾಗಿದೆ. 14 ಲೋಕಸಭಾ ಕ್ಷೇತ್ರಗಳಿಂದ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಕೆಲವೆಡೆ ನೇರ ಹಣಾಹಣಿ ಇದ್ರೆ ಇನ್ನು ಕೆಲವರು ಮತ್ತೊಬ್ಬರನ್ನ ಸೋಲಿಸಲಿಕ್ಕೂ ಕೂಡ ಕಣದಲ್ಲಿರುವಂತದ್ದು ಸಹಜವಾಗಿ ಚುನಾವಣೆಯಲ್ಲಿ ನಡೀತಾ ಇರುತ್ತೆ. ಅದೇ ರೀತಿಯಾಗಿ 14 ಲೋಕಸಭಾ ಕ್ಷೇತ್ರಗಳಿಂದ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಕಡೆ ದಿನಾಂಕವಾಗಿತ್ತು. ಕೊನೆಯ ದಿನವಾದ ಇಂದು ಕೂಡ ಘಟಾನುಘಟಿ ನಾಯಕರಿಂದ ಉಮೇದುವಾರಿಕೆ ಸಲ್ಲಿಕೆಯಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಯಾಗಿ ಕೃಷ್ಣ ಭೈರೇಗೌಡರಿಂದ ನಾಮಪತ್ರ ಸಲ್ಲಿಸಲಾಗಿದೆ. ವೀಕ್ಷಕರೇ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದು ಚಿತ್ರಣವನ್ನ ನೋಡಿದ್ರೆ ನಿಜಕ್ಕೂ ಒಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಅಲ್ಲಿ ಗಮನಿಸಬಹುದು. ಕಡೆಯ ಕ್ಷಣದಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ. 2 ರಾಷ್ಟ್ರೀಯ ಪಕ್ಷಗಳಿಂದ ಒಂದು ಕಡೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದದ್ದನ್ನು ಗಮನಿಸಬಹುದು. ಅದಕ್ಕೆ ಉದಾಹರಣೆ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಕೊರತೆ ಮತ್ತು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ, ಆ ಎಲ್ಲ ಕಾರಣಾಂತರಗಳಿಂದ ಅಭ್ಯರ್ಥಿ ಘೋಷಣೆ ವಿಳಂಬ ಆಗಿದ್ದನ್ನು ನಾವು ನೋಡಬಹುದು. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿಯಾದಂಥ ಪೈಪೋಟಿ ನಡೆಯುತ್ತೆ ಅನ್ನೋ ಒಂದು ಕುತೂಹಲದ ಬೆನ್ನಲ್ಲೇ ಈಗಾಗಲೇ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ರಂಗೇರ್ತಾ ಇದ್ದಾವೆ. ಮೊದಲ ಹಂತದ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದೆ. ಇವತ್ತು ಕೂಡ ಘಟಾನುಘಟಿ ನಾಯಕರುಗಳಿಂದ ನಾಮಪತ್ರ ಸಲ್ಲಿಸಲಾಗಿದೆ. 14 ಲೋಕಸಭಾ ಕ್ಷೇತ್ರಗಳಿಂದ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಸಿರುವುದನ್ನು ಗಮನಿಸಿದಾಗ ಎಷ್ಟು ಕುತೂಹಲಕಾರಿಯಾದಂಥ ಕಾವೇರಿದಂಥ ಚುನಾವಣೆ ಇದು ಅನ್ನೋದನ್ನ ನಾವು ಗಮನ ಹಾಕಬಹುದು. ಓಕೆ ವೀಕ್ಷಕರೇ, ಇನ್ನು ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಅಂತ ಹೇಳ್ತಾ ಇದೆ. ಹೀಗೆ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಪ್ರಮುಖವಾಗಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಪೈಪೋಟಿ ಇದೆ ಅನ್ನೋದನ್ನ ನಾವು ನೋಡೋಣ. ಮೊದಲಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಒಂದಿಷ್ಟು ಚಿತ್ರಣವನ್ನ ಗಮನಿಸೋದಾದ್ರೆ ಯಾರ ನಡುವೆ ನೇರ ಹಣಾಹಣಿ ಇದೆ ಅನ್ನೋದನ್ನ ನೋಡಿದ್ರೆ ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ ಬಿಜೆಪಿಯ ಪಿಸಿ ಮೋಹನ್ ಮತ್ತು ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಅವರ ನಡುವೆ ನೇರ ಹಣಾಹಣಿ ಇದೆ. ಮತ್ತೊಂದು ಸೇರ್ಪಡೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಬೆಂಗಳೂರು ಕೇಂದ್ರದಿಂದ ನಿಂತಿರುವಂತಹ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಅದು ನಟ ಪ್ರಕಾಶ್ ರೈ. ಎಸ್ ವೀಕ್ಷಕರೇ, ಪ್ರಕಾಶ್ ರೈ ಅವರು ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇದು ನನ್ನ ಕ್ಷೇತ್ರ, ನಾನು ಹುಟ್ಟಿ ಬೆಳೆದಂಥ ಕ್ಷೇತ್ರ, ಇಲ್ಲಿಯ ಸ್ಥಳದ ಬಗ್ಗೆ ಅಥವಾ ಇಲ್ಲಿಯ ಜನರ ಬಗ್ಗೆ ಅರಿವಿರುವಂತಹ ಕ್ಷೇತ್ರ ಮತ್ತು ಇಲ್ಲಿಯ ಜನರ ಸಮಸ್ಯೆಗಳನ್ನು ನಾನು ಕೇಳಿದ್ದೇನೆ ಅನ್ನುವ ಮಾತುಗಳನ್ನು ಪ್ರಸ್ತಾಪಿಸಿದಂತಹ ಪ್ರಕಾಶ್ ರಾಜ್ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಇವರ ನಡುವೆ ಪಿಸಿ ಮೋಹನ್ ಮತ್ತು ರಿಜ್ವಾನ್ ಅರ್ಷದ್ ಕೂಡ ಇದ್ದಾರೆ. ಹೀಗಾಗಿ ಸ್ವತಃ ಭಾರತೀಯ ಜನತಾ ಪಕ್ಷದ ಪಿಸಿ ಮೋಹನ್ ಸಿಟ್ಟಿಂಗ್ ಎಂಪಿ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಲಿ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಬಿಜೆಪಿಯ ಅಲೆ ಜಾಸ್ತಿ ಇದೆಯಾ ಅಥವಾ ಕಾಂಗ್ರೆಸ್ ಏನಾದರೂ ಅಲ್ಲಿ ತನ್ನ ಚಮತ್ಕಾರವನ್ನು ತೋರಿಸುತ್ತಾ, ಮ್ಯಾಜಿಕ್ ಮಾಡುತ್ತಾ, ಅಥವಾ ಪಕ್ಷೇತರ ಅಭ್ಯರ್ಥಿ ಅಲ್ಲಿ ಏನಾದರೂ ಪವಾಡ ಸೃಷ್ಟಿ ಮಾಡ್ತಾರಾ ಅನ್ನುವ ಕುತೂಹಲಗಳಿಗೆ ಬೆಂಗಳೂರು ಕೇಂದ್ರ ಕ್ಷೇತ್ರ ಸಾಕ್ಷಿಯಾಗಲಿದೆ. ಅದಕ್ಕೆ ಮತದಾರರೇ ಉತ್ತರ ಕೊಡ್ತಾರೆ. ಮೊದಲ ಹಂತದಲ್ಲಿ ಬೆಂಗಳೂರು ಕೇಂದ್ರದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ವೀಕ್ಷಕರೇ, ಪಿಸಿ ಮೋಹನ್ ವರ್ಸಸ್ ರಿಜ್ವಾನ್ ಅರ್ಷದ್ ಅವರ ನಡುವೆ ನೇರ ಹಣಾಹಣಿ ನಡೀಬಹುದು ಅನ್ನುವ ರಾಜಕೀಯ ಲೆಕ್ಕಾಚಾರ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರ ತುಂಬಾ ಜಿದ್ದಾಜಿದ್ದಿಯಿಂದ ಕೂಡಿದಂಥ ಕ್ಷೇತ್ರ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ HD ದೇವೇಗೌಡ ಸ್ಪರ್ಧೆ ಮಾಡ್ತಾರೋ ಯಾರು ಮಾಡ್ತಾರೋ ಅನ್ನುವ ಕನ್ಫ್ಯೂಷನ್ಸ್ಗಳ ನಡುವೆ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಬಿಟ್ಟುಕೊಂಡಂಥ ಆ ಒಂದು ಕ್ಷೇತ್ರ. ಕಾಂಗ್ರೆಸ್ನಿಂದ ಕೃಷ್ಣ ಭೈರೇಗೌಡ ವರ್ಸಸ್ ಬಿಜೆಪಿಯ ಹಾಲಿ ಸಂಸದ DV ಸದಾನಂದಗೌಡ ಈ ಬಾರಿಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇನ್ನು ಶಾಸಕರಾಗಿರುವಂಥ ಕೃಷ್ಣ ಭೈರೇಗೌಡ ತಮ್ಮ ಅದೃಷ್ಟದ ಪರೀಕ್ಷೆಯನ್ನ ಸಂಸದರ ಪರೀಕ್ಷೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಲೋಕಸಭಾ ಚುನಾವಣೆಗೂ ಕೂಡ ಸ್ಪರ್ಧಿಸುವುದರ ಮೂಲಕ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿದ್ದನ್ನು ನೋಡಬಹುದು. ಯಾರಾಗಬೇಕು ಉತ್ತರಾಧಿಪತಿ, ಆ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದರ ನಿಟ್ಟಿನಲ್ಲಿ ನೋಡಿದಾಗ ಕೃಷ್ಣ ಭೈರೇಗೌಡರ ಹೆಸರು ಅಲ್ಲಿ ಅಂತಿಮವಾಗಿದೆ. ಮತ್ತೊಂದು ಅಚ್ಚರಿಯ ಕ್ಷೇತ್ರ ಅಂತ ನೋಡಿದಾಗ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಎಸ್ ವೀಕ್ಷಕರೇ, ತೇಜಸ್ವಿ ಸೂರ್ಯ ಭಾರತೀಯ ಜನತಾ ಪಕ್ಷದಿಂದ, ಇನ್ನು ಕಾಂಗ್ರೆಸ್ನ BK ಹರಿಪ್ರಸಾದ್ ಅಲ್ಲಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ಕಮಲದ ಕಲಿ ತೇಜಸ್ವಿ ಸೂರ್ಯ,
ಕಾಂಗ್ರೆಸ್ನ ಕಲಿ BK ಹರಿಪ್ರಸಾದ್ ನಡುವೆ ನೇರ ಹಣಾಹಣಿ ನಡೆಯುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅಂದ್ರೆ ಇವಿಷ್ಟು ಅಚ್ಚರಿಯ ಬೆಳವಣಿಗೆಗಳು ಅಂತ ಅನ್ನಿಸ್ಬೋದು ವೀಕ್ಷಕರೇ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿಯ ಅಶ್ವಥ್ ನಾರಾಯಣ್ ವರ್ಸಸ್ ಕಾಂಗ್ರೆಸ್ನ DK ಸುರೇಶ್ ನಡುವೆ ಅಲ್ಲಿ ಹಣಾಹಣಿ ನಡೀತಾ ಇದೆ. ಎಸ್ ವೀಕ್ಷಕರೇ, ಇನ್ನು ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದ ಮತ್ತೊಂದು ದೊಡ್ಡ ಕ್ಷೇತ್ರ ಸ್ಟಾರ್ ಮಟ್ಟದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ಇಂಡಿಯಾದಲ್ಲೂ ಕೂಡ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಮಂಡ್ಯ ರಾಜಕಾರಣ ಅನ್ನೋದಕ್ಕೆ ಸಾಕ್ಷಿ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಮತ್ತು JDSನ ಅಭ್ಯರ್ಥಿ, JDS ಪಕ್ಷದ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಪಕ್ಷದ ಅಭ್ಯರ್ಥಿ. ಇನ್ನು ಸುಮಲತಾ ಅಂಬರೀಶ್ ಬಿಜೆಪಿ ಬೆಂಬಲ ಸಹಿತ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ನಾವು ಸಹಕಾರ ಕೊಡ್ತೇವೆ ಅನ್ನೋದನ್ನ ಬಹಿರಂಗವಾಗಿ ಈಗಾಗಲೇ ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಸ್ವತಂತ್ರ ಮಹಿಳೆ ವರ್ಸಸ್ ತೆನೆ ಹೊತ್ತ ಮಹಿಳೆಯ ನಡುವೆ ಆ ಒಂದು ಪೈಪೋಟಿ ನಡೆಯುತ್ತೆ. ಸ್ಪರ್ಧೆ ಜಿದ್ದಾಜಿದ್ದಿನ ಕಣ ಈಗ ಏರ್ಪಾಡಾಗಿದೆ. ಯಾವುದೇ ಸಮಾವೇಶ ರ್ಯಾಲಿಯಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ JDS ಅನ್ನೋದನ್ನ ಮರೆತು ಕೇವಲ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್ ಅವರ ಒಂದು ಪೈಪೋಟಿ ನೇರವಾಗಿದೆ. ಮತ್ತು ಅಂಬರೀಶ್ ಅವರ ಅನುಕಂಪ ಅಭಿಮಾನ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನುವ ಒಂದು ಪರೀಕ್ಷೆಗೆ ಆ ಒಂದು ಕ್ಷೇತ್ರ ಸಾಕ್ಷಿಯಾಗಿದೆ. ಇನ್ನು ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರ, ಪೈಪೋಟಿ ತೀವ್ರ ಪೈಪೋಟಿಯಿಂದ ಕೂಡಿದಂತಹ ಕ್ಷೇತ್ರ, ಅದು ಹಾಸನ ಲೋಕಸಭಾ ಕ್ಷೇತ್ರ. ಭಾರತೀಯ ಜನತಾ ಪಕ್ಷಕ್ಕೆ ನೂತನವಾಗಿ ಸೇರ್ಪಡೆಗೊಂಡಿರುವಂತಹ ಕಾಂಗ್ರೆಸ್ನಲ್ಲಿ ಮಾಜಿ ಶಾಸಕರಾಗಿದ್ದಂಥ ಎ ಮಂಜು ವರ್ಸಸ್ JDSನ ಪ್ರಜ್ವಲ್ ರೇವಣ್ಣ. ಈಗಾಗಲೇ ಕುಟುಂಬ ರಾಜಕಾರಣದಿಂದ ಬೇಸತ್ತು ಮೈತ್ರಿಯ ಧರ್ಮವನ್ನ ಹೆಸರಿನಲ್ಲಿ, ಮೈತ್ರಿ ಧರ್ಮದ ಹೆಸರಿನಲ್ಲಿ JDS ತನ್ನ ಕುಟುಂಬಕ್ಕೆ ಮಾತ್ರ ಬೇಳೆ ಬೇಯಿಸ್ಕೊಳ್ತಾ ಇದೆ ಅನ್ನೋ ಆರೋಪ ಮಾಡ್ತಾ ಇರುವಂತಹ ಎ ಮಂಜು ಇಲ್ಲಿ ಯಾವ ರೀತಿಯಾಗಿ ತಮ್ಮ ಗದ್ದುಗೆಯನ್ನ ಸ್ಥಾಪಿಸ್ತಾರೆ, ಅಲ್ಲಿ ಜನರ ಮತಗಳನ್ನ ಯಾವ ರೀತಿ ಪಡಿತಾರೆ. ಯಾಕಂತ ಹೇಳಿದ್ರೆ ಬಹಿರಂಗವಾಗಿ ಮೈತ್ರಿ ಸರ್ಕಾರದಲ್ಲಿದ್ದಾಗಲೇ, ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಾಗಲೇ ಎ ಮಂಜು ಹರಿಹಾಯ್ತಾ ಇದ್ದದ್ದು ಅದು ದೇವೇಗೌಡರ ಕುಟುಂಬದ ವಿರುದ್ಧ. ಈಗ JDSನಿಂದ ತಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುವ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ವರ್ಸಸ್ ಎ ಮಂಜು. ಎಸ್ ವೀಕ್ಷಕರೇ, ಅರಕಲಗೂಡಿನ ಶಾಸಕರಾಗಿದ್ದರು. ತದನಂತರ ಕೊನೆಯ ಬಾರಿಯ 2018ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ AT ರಾಮಸ್ವಾಮಿ ಅವರ ವಿರುದ್ಧ ಸೋಲನ್ನ ಕಂಡಿದ್ರು. ಅಂತಹ ಎ ಮಂಜು ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಎದುರಿಸ್ತಾ ಇದ್ದಾರೆ. ಅವರಿಗೆ ಯಾವುದು ಒಂದು ಆತ್ಮವಿಶ್ವಾಸದ ಫ್ಯಾಕ್ಟರ್ ಅಥವಾ ಕಾನ್ಫಿಡೆನ್ಸ್ ಫ್ಯಾಕ್ಟರ್ ಅಂತ ನೋಡಿದಾಗ, ಕಾಂಗ್ರೆಸ್ನಲ್ಲೂ ಕೂಡ ಅವರಿಗೆ ಅವ್ರದ್ದೇ ಆದಂಥ ಒಂದಿಷ್ಟು ಅಭಿಮಾನಿಗಳಿದ್ದಾರೆ, ಎ ಮಂಜುವಿನ ಅಭಿಮಾನಿಗಳಿದ್ದಾರೆ. ಮತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲಿಗರು, ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಭಕ್ತರು ಮತ್ತು ಮೋದಿ ಅಲೆ ಏನಾದರೂ ವರ್ಕೌಟ್ ಆಗುತ್ತಾ ಅವರಿಗೆ, ಅಥವಾ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನ ಅಂತ ಹೇಳಿದ್ರೆ ದೇವೇಗೌಡರ ಅಲೆ ಇದೆ ಅನ್ನುವ ಮಾತುಗಳು ಕೂಡ ಈ ರೀತಿಯಾದಂಥ ಪ್ರಶ್ನೆಗಳು ಅಲ್ಲಿ ಗರಿಗೆದರ್ತಾ ಇದ್ದಾವೆ. ಹೀಗಾಗಿ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ. ಮತ್ತೊಂದು ಪ್ರಮುಖ ಜಿದ್ದಾಜಿದ್ದಿನ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ. ಬಿಜೆಪಿಯಿಂದ GS ಬಸವರಾಜು ವರ್ಸಸ್ JDSನ HD ದೇವೇಗೌಡ. ಮಾಜಿ ಪ್ರಧಾನಿ JDSನ ವರಿಷ್ಠ HD ದೇವೇಗೌಡ ಅವರು ತಮ್ಮ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಅವರ ಸಾಕಷ್ಟು ದೀರ್ಘಕಾಲದ ರಾಜಕಾರಣದಲ್ಲೂ ಕೂಡ ಭವಿಷ್ಯವನ್ನ ಎದುರು ನೋಡ್ತಾ ಇದ್ದಾರೆ. HD ದೇವೇಗೌಡರಿಗೆ ಯಾವ ರೀತಿಯಾದಂತಹ ಅಲ್ಲಿ ಸಪೋರ್ಟ್ ಸಿಗುತ್ತೆ, ಅಥವಾ ಭಾರತೀಯ ಜನತಾ ಪಕ್ಷದ GS ಬಸವರಾಜ್ ಅವರನ್ನ ಅಲ್ಲಿಯ ಜನ ಕೈ ಹಿಡಿತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಬಂಡಾಯ ಅಭ್ಯರ್ಥಿಗಳಾಗಿ ಮುದ್ದಹನುಮೇಗೌಡ ಮತ್ತು ರಾಜಣ್ಣ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಅಂದ್ರೆ ಒಂದಿಷ್ಟು ಅಚ್ಚರಿಯ ಬೆಳವಣಿಗೆಗಳು ಇಲ್ಲಿ. ಯಾರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಗೊಂದಲ ಇದ್ದಾಗ JDS ಕಾಂಗ್ರೆಸ್ನ ಮೈತ್ರಿ ಧರ್ಮದ ಪ್ರಕಾರ ಒಂದಿಷ್ಟು ಅಲ್ಲಿ ಕೊನೆಯ ಕ್ಷಣದಲ್ಲಿ ಆದಂಥ ಬದಲಾವಣೆಗಳಿಂದ ಈ ಕ್ಷೇತ್ರ ರಂಗನ್ನು ಪಡೆದುಕೊಳ್ತಾ ಇದೆ, ಕುತೂಹಲವನ್ನು ಇಮ್ಮಡಿಗೊಳಿಸಿದ್ದಾವೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡ ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ಬಂಡಾಯ ಅಭ್ಯರ್ಥಿಯಾಗಿ KN ರಾಜಣ್ಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ವೋಟ್ ಶೇರ್ ಆಗುತ್ತಾ, ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಇದು ಲಾಭವಾಗುತ್ತಾ, HD ದೇವೇಗೌಡರಿಗೆ ಏನಾದರೂ ಮುಳುವಾಗುತ್ತಾ, ಅಥವಾ ಎಲ್ಲ ಸವಾಲುಗಳನ್ನು ಮೀರಿ HD ದೇವೇಗೌಡರು ಅಲ್ಲಿ ಅವರು ತಮ್ಮ ಗೆಲುವನ್ನ ಮುದ್ರಿಸ್ತಾರ? ಹೀಗೆ ಅನುಮಾನಗಳು ಕೂಡ, ಕುತೂಹಲಗಳು ಕೂಡ ಗರಿಗೆದರ್ತಾ ಇದ್ದಾವೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ಹಾಲಿ MP ಆಗಿರುವಂತಹ ವೀರಪ್ಪ ಮೊಯ್ಲಿ ಮತ್ತು ಕಳೆದ ಬಾರಿ
ಕಡಿಮೆ ಮತಗಳ ಅಂತರದಿಂದ ಸೋತಂಥ BN ಬಚ್ಚೇಗೌಡ ಭಾರತೀಯ ಜನತಾ ಪಕ್ಷದಿಂದ ಮತ್ತೆ ಅವರ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತದಾರರು ಯಾರನ್ನ ಕೈ ಹಿಡಿತಾರೆ, ಕಮಲದ ಕೈ ಹಿಡಿತಾರೋ ಅಥವಾ ಕೈನ ಕೈ ಹಿಡಿತಾರೋ ಅನ್ನೋದು ಅಲ್ಲಿ ಆಶ್ಚರ್ಯಕರವಾಗಿದೆ. ಹೀಗಾಗಿ ಮಾಜಿ CM ವೀರಪ್ಪ ಮೊಯ್ಲಿ ವರ್ಸಸ್ BN ಬಚ್ಚೇಗೌಡರ ನಡುವೆ ನೇರ ಹಣಾಹಣಿಯಲ್ಲಿ ಸ್ಪರ್ಧೆ ಏರ್ಪಟ್ಟಿದೆ. ಇನ್ನು ವೀಕ್ಷಕರೇ, ನೆಕ್ಸ್ಟ್ ನೋಡೋಣ. ಕೋಲಾರ ಲೋಕಸಭಾ ಕ್ಷೇತ್ರ, ಇದು ಕೂಡ ಅಚ್ಚರಿಯ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುನಿಸ್ವಾಮಿ ಅವರ ಹೆಸರು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಇನ್ನು ಕಾಂಗ್ರೆಸ್ನಿಂದ KH ಮುನಿಯಪ್ಪ ಅವರ ಹೆಸರು, ಅಂದರೆ ಹಾಲಿ ಸಂಸದರು, ಅವರ ನಡುವೆ ಹಣಾಹಣಿ ಇದೆ. ಆದರೆ ಮುನಿಸ್ವಾಮಿ ಅವರ ಹೆಸರು ಯಾವುದೇ ರೇಸ್ನಲ್ಲಿ ಕಂಡು ಬರಲಿಲ್ಲ, ಕೇಳಿರಲಿಲ್ಲ. ವೀರಯ್ಯ ಅವರ ಹೆಸರಿತ್ತು, ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಪ್ರಮುಖವಾಗಿ ದೊಡ್ಡದಾಗಿ ಸದ್ದು ಮಾಡಿತ್ತು, ಮತ್ತು ಡಾಕ್ಟರ್ ಚೀನಾ ರಾಮು ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರ ನಡುವೆ ಮುನಿಸ್ವಾಮಿ ಅವರಿಗೆ ಈಗ ಅಲ್ಲಿ ಟಿಕೆಟ್ ಲಭ್ಯ ಆಗಿದೆ. ಹೀಗಾಗಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂಥವರು, ರೇಸ್ನಲ್ಲಿದ್ದಂಥವರು ಇವರಿಗೆ ಯಾವ ರೀತಿ ಬೆಂಬಲ ಕೊಡ್ತಾರೆ, ಇವರ ಪರವಾಗಿ ಯಾವ ರೀತಿ ಪ್ರಚಾರ ಮಾಡ್ತಾರೆ, ಯಾವ ರೀತಿ ಸಹಕಾರವನ್ನು ಮನಗಾಣಬೇಕಾಗಿದೆ. ಹೀಗಾಗಿ ಹೊಸ ಮುಖ ಅಲ್ಲಿ ಬಂದಿರೋದ್ರಿಂದ KH ಮುನಿಯಪ್ಪ ಅವರಿಗೆ ಈಗಾಗಲೇ KH ಮುನಿಯಪ್ಪ ಅವರು ಸಾಕಷ್ಟು ಬಾರಿ ಗೆಲುವನ್ನು ಸಾಧಿಸಿರೋದ್ರಿಂದ ಅಲ್ಲಿಯ ಜನ ಯಾರನ್ನ ಕೈ ಹಿಡಿತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಕುತೂಹಲಕಾರಿಯಾದಂಥ ಸಂಗತಿಯಾಗಿದೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಕಾಂಗ್ರೆಸ್ನಿಂದ ವಿಜಯ್ ಶಂಕರ್, BJPಯಿಂದ ಪ್ರತಾಪ್ ಸಿಂಹ, ಈಗಾಗಲೇ ಹಾಲಿ ಸಂಸದರಾಗಿ ಆಯ್ಕೆಯಾಗಿರುವಂಥ, ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ಜನರ ಮನವನ್ನು ಗೆದ್ದಂಥ, ಮತದಾನದಲ್ಲಿ ಮತಗಳನ್ನು ಪಡೆದಂಥ ಪ್ರತಾಪ್ ಸಿಂಹ ಈ ಬಾರಿ ಯಾವ ರೀತಿಯಾಗಿ ಜಯಶಾಲಿ ಆಗ್ತಾರೆ ಅಥವಾ ಯಾವ ರೀತಿ ಅವರ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ ಅನ್ನೋದು ಜನರ ವಿಚಾರಕ್ಕೆ ಬಿಟ್ಟದ್ದು. ವಿಜಯ್ ಶಂಕರ್ ವರ್ಸಸ್ ಪ್ರತಾಪ್ ಸಿಂಹ ಅವರ ನಡುವೆ ನೇರ ಹಣಾಹಣಿ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಎಸ್ ವೀಕ್ಷಕರೇ, JDS ಕೂಡ ಇಲ್ಲಿ ಈ ಕ್ಷೇತ್ರ ನಮಗೆ ಬೇಕು ಅನ್ನುವ ಪಟ್ಟಣ ಹಿಡಿದಿತ್ತು. ಆದರೆ ಕೊನೆಯ ಕ್ಷಣಗಳಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನು ಸಾಧಿಸಿದೆ. ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಅಲ್ಲಿ ಸ್ಪರ್ಧೆಗೆ ನಿಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ಜಯಶಾಲಿ ಆಗಿದೆ. ಆದರೆ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಎಷ್ಟು ಜಯಶಾಲಿ ಆಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆಗಿಳಿತಾ ಇರೋರು ಭಾರತೀಯ ಜನತಾ ಪಕ್ಷದ V ಶ್ರೀನಿವಾಸ್ ಪ್ರಸಾದ್ ಮತ್ತು ಕಾಂಗ್ರೆಸ್ನ ಧ್ರುವ ನಾರಾಯಣ ಹಾಲಿ MP ಆಗಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಅಲ್ಲಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಪರವಾಗಿ ಆಯ್ಕೆಯಾಗಿದ್ದಾರೆ. ಅಚ್ಚರಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ V ಶ್ರೀನಿವಾಸ್ ಪ್ರಸಾದ್. ಕಾರಣ ಏನು ಅಂತ ಹೇಳಿದ್ರೆ, ಶ್ರೀನಿವಾಸ್ ಪ್ರಸಾದ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಚುನಾವಣಾ ರಾಜಕಾರಣದಿಂದ. ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಆದರೆ ಚುನಾವಣಾ ರಾಜಕಾರಣದಲ್ಲಿ ಭಾಗಿಯಾಗೋದಿಲ್ಲ, ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ರಾಜಕೀಯದಲ್ಲಿ ಇವೆಲ್ಲ ಮಾಮೂಲು ಅಂತ ಅನ್ಸುತ್ತೆ. ಕೊನೆಯ ಕ್ಷಣದಲ್ಲಿ ಕಾರ್ಯಕರ್ತರ ಬೆಂಬಲ, ಅಭಿಮಾನಿಗಳ ಬೆಂಬಲ, ಪಕ್ಷದ ವರಿಷ್ಠರಿಂದ ಒತ್ತಡ, ಹೀಗೆ ಈ ಎಲ್ಲ ಕಾರಣಗಳಿಂದ ಅವರು ಕೂಡ ಅಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. V ಶ್ರೀನಿವಾಸ್ ಪ್ರಸಾದ್ ಅವರ ನಡುವೆ ಶ್ರೀನಿವಾಸ್ ಪ್ರಸಾದ್ ವರ್ಸಸ್ ಧ್ರುವ ನಾರಾಯಣ್ ಅವರ ನಡುವೆ ಅಲ್ಲಿ ನೇರ ಹಣಾಹಣಿ ಇದೆ. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಗಮನಿಸೋದಾದ್ರೆ ಅಲ್ಲಿ ಕಾಂಗ್ರೆಸ್ನ BN ಚಂದ್ರಪ್ಪ ಮತ್ತು BJPಯ A ನಾರಾಯಣ ಸ್ವಾಮಿ. ಎಸ್ ವೀಕ್ಷಕರೇ, ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೂಡ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಒಂದಿಷ್ಟು ಇವತ್ತು ಗಲಾಟೆ ನಡೆದಿದ್ದನ್ನು ಕೂಡ ನೋಡ್ಬೋದು. ಬೋವಿ ಸಮುದಾಯದವರಿಗೆ ಯಾಕೆ ನೀವು ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಕೈ ತಪ್ಪಿದ್ದಕ್ಕೆ ಒಂದಿಷ್ಟು ಮುಜುಗರದ ಸಂಗತಿಗಳು ಕೂಡ ನಡೆದಿದ್ದಾವೆ ಅನ್ನುವ ವರದಿಗಳು ಸಿಗ್ತಾ ಇದ್ದಾವೆ, ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ. ಈ ನಡುವೆ ಹಾಲಿ ಸಂಸದರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ BN ಚಂದ್ರಪ್ಪ ಮತ್ತು A ನಾರಾಯಣ ಸ್ವಾಮಿ ಮೀಸಲು ಕ್ಷೇತ್ರವಾಗಿರುವಂತಹ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಪೈಪೋಟಿ ಇದೆ, ಕಮಲದ ಪಾಳಯದಲ್ಲಿ ಯಾವ ರೀತಿಯಾದಂಥ ಸದ್ದು ಮಾಡ್ತಾರೆ A ನಾರಾಯಣ ಸ್ವಾಮಿ, ಹೀಗೆ ಈ ಕುತೂಹಲವನ್ನ ಗರಿಗೆ ಧರಿಸಿದೆ. ನೇರ ಹಣಾಹಣಿ ಕಾಂಗ್ರೆಸ್ ವರ್ಸಸ್ BJP. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನ ಗಮನಿಸೋದಾದ್ರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಲಿ ಸಂಸದರಾಗಿ ಇರುವಂತಹ ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಕಾಂಗ್ರೆಸ್ನ ಮಿಥುನ್ ರಾಯ್. ವೀಕ್ಷಕರೇ, ಕಾಂಗ್ರೆಸ್ನ ಮಿಥುನ್ ರಾಯ್ ಮತ್ತು ಭಾರತೀಯ ಜನತಾ ಪಕ್ಷದ ನಳಿನ್ ಕುಮಾರ್ ಕಟೀಲ್ ಅವರ ನಡುವೆ ನೇರ ಹಣಾಹಣಿ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಮಿಥುನ್ ರಾಯ್, ನಳಿನ್ ಕುಮಾರ್ ಕಟೀಲ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿ ಒಂದಿಷ್ಟು ಕಾನ್ಫಿಡೆನ್ಸ್ನ ಪಡೆದಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಇನ್ನು ಮಿಥುನ್ ರಾಯ್ ತಮ್ಮ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಈಗಾಗಲೇ ಯಾಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಯಾವೆಲ್ಲ ವಿಚಾರಗಳನ್ನು ಕುರಿತು ನಾನು ಗಮನ ಹಾಕ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಚಾರದಲ್ಲೂ ಕೂಡ ತೊಡಗಿಸಿಕೊಂಡಾಗ ಹೇಳಿದ್ದಾರೆ ಮಿಥುನ್ ರಾಯ್.
ಹೀಗಾಗಿ ಎಲ್ಲ ಸಮುದಾಯದವರಿಗೂ ನಾನು ಬೆನ್ನೆಲುಬಾಗಿ ನಿಲ್ತೇನೆ. ಜನರ ಕಷ್ಟ ಕಾರ್ಪಣ್ಯಗಳನ್ನು ನಾನು ಕೇಳಿಸಿಕೊಂಡು ಅವರಿಗೆ ಸ್ಪಂದಿಸ್ತೇನೆ ಅನ್ನುವ ವಿಚಾರಧಾರೆಗೆ ಜನ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಬಿಜೆಪಿಯ ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಇಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿದ್ದಂತಹ ಪ್ರಮೋದ್ ಮಧ್ವರಾಜ್ ಅವರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅದನ್ನು ನಾವು ಗಮನಿಸಬಹುದು. ಬಿಜೆಪಿಯ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಕ್ಕಿದೆ.